ನಮಸ್ಕಾರ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಆರ್.ಕೆ. ಕೆಂಬಾವಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ, ಫ್ರೆಂಡ್ಸ್ ನಾನು ನಿನ್ನೆ ಒಂದು ಹೊಸ ಪಡಿತರ ಚೀಟಿಗೆ ಹೇಗೆ ಅರ್ಜಿ ಹಾಕಬೇಕು ಅಂತ ಆನ್ಲೈನಲ್ಲಿ ಅರ್ಜಿ ಹಾಕಬೇಕು ಅಂತ ಒಂದು ವಿಡಿಯೋ ಮಾಡಿದ್ದೆ. ನಾನು ಇಲ್ಲಿ ನೋಡ್ತಿರ್ಬೋದು, ಒಂದು BPL ದಲ್ಲಿ PHH ಮತ್ತು NPHH ಒಂದು ರೇಷನ್ ಕಾರ್ಡನ್ನು ಹೇಗೆ ನೀವು ಆನ್ಲೈನಲ್ಲಿ ಹಾಕಬೇಕು ಅಂತ ಒಂದು ವಿಡಿಯೋ ಮಾಡಿದ್ದೆ. ಆ ವಿಡಿಯೋದಿಂದ ನನಗೆ ಭಾಳಷ್ಟು ಜನ ಫೋನ್ ಮಾಡಿ ಅಥವಾ ಮೆಸೇಜ್ ಮಾಡಿ ಕೇಳ್ತಾ ಇದ್ರು, ಸ್ವಲ್ಪ ಡೌಟ್ಗಳಿದ್ವು. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಅವರ ಡೌಟು ಅಂದರೆ APL BPL PHH ಅಂದ್ರೇನು, NPHH ಅಂದ್ರೇನು, ಆಮೇಲೆ ಒಂದು ಬಯೋಮೆಟ್ರಿಕ್ ಬರುತ್ತೆ ಫ್ರೆಂಡ್, ಈ ಬಯೋಮೆಟ್ರಿಕನ್ನು ಹೇಗೆ ಇನ್ಸ್ಟಾಲ್ ಮಾಡಬೇಕು, ಆ ಸಮಸ್ಯೆಗಳಿದ್ದಾವೆ. ಹಾಗೆ ಅದ್ರ ಜೊತೆಗೆ ಮತ್ತು ಇದು ಗೌರ್ಮೆಂಟ್ ಅಷ್ಟೇ ಅಪ್ರೂವಲ್ ಇದೆ, ಬೇರೆ ಯಾರೂ ಮಾಡೋಕ್ಕೆ ಬರಲ್ಲ, ಈ ಥರ ನನಗೆ ಭಾಳ ಜನ ಕ್ವಶನ್ ಕೇಳ್ತಾ ಇದ್ರು. ಸೊ ಆ ಒಂದು ಎಲ್ಲ ಕ್ವಶನ್ಗಳಿಗೆ ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ಉತ್ತರ ಕೊಡ್ತೀನಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಶುರು ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ರೆಡ್ ಕಲರ್ ಬಟನಲ್ಲಿ ಸಬ್ಸ್ಕ್ರೈಬ್ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹೌದು ಫ್ರೆಂಡ್ಸ್, ನಾನು ನಿನ್ನೆ ಹೊಸ ಪಡಿತರ ಚೀಟಿಗೆ ಆನ್ಲೈನಲ್ಲಿ ಹೇಗೆ ಅರ್ಜಿ ಹಾಕಬೇಕು ಅಂತ ಒಂದು ವಿಡಿಯೋ ಮಾಡಿದ್ದೆ. ಇಲ್ಲಿ ನೋಡ್ತಿರ್ಬೋದು, ಈ ವಿಡಿಯೋ ಲಿಂಕ್ ಕೂಡ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ನೋಡಿ ನೀವು ಈ ವಿಡಿಯೋ ನೋಡಿ ನೀವು ಆನ್ಲೈನಲ್ಲಿ ಹಾಕ್ಬೋದು. ಸೊ ಇದರ ಫಸ್ಟ್ ಕ್ವಶನ್ ಏನಪ್ಪ ಅಂತಂದರೆ, ನೀವು ಈ ಒಂದು ಆಹಾರ ಕರ್ನಾಟಕದ ಒಂದು ವೆಬ್ಸೈಟ್ ಓಪನ್ ಮಾಡಿದಾಗ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಈ ನಿಮಗೆಲ್ಲ ಗೊತ್ತಿದೆ, ಈ ಸೇವೆ ಅಂತ ಹೋಗಬೇಕಾಗುತ್ತೆ. ಇಲ್ಲಿ ಈ ಪಡಿತರ ಚೀಟಿ, ಹೊಸ ಈ ಪಡಿತರ ಚೀಟಿ ಅಂತ ಹೋಗಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲಿ ಹೊಸ ಈ ಪಡಿತರ ಚೀಟಿಗೆ ನ್ಯೂ ರೇಷನ್ ಕಾರ್ಡ್ ಅಪ್ಲೈ ಮಾಡಲಿಕ್ಕೆ ನಿಮಗೆ ಒಂದು ಆಪ್ಷನ್ ಬರುತ್ತೆ. ಇಲ್ಲಿ ನಿಮಗೆ ಡೈರೆಕ್ಟಾಗಿ ಹೇಳ್ತಾ ಇದೆ ನೋಡಿ ಫ್ರೆಂಡ್ಸ್, ಈ ಒಂದು ಸೆಕ್ಯುಜನ್ ಬಯೋಮೆಟ್ರಿಕ್ಗೆ ಇರಬೇಕು, ಬೇರೆ ಬಯೋಮೆಟ್ರಿಕ್ಕು ಅಪ್ಲೈ ಆಗುತ್ತೋ ಇಲ್ಲೋ ಅಂತ ಕೇಳಿದರು. ಸೊ ಅದಕ್ಕೆ ನಾನು ಅವ್ರಿಗೆ ಹೇಳ್ತೀನಿ ಫ್ರೆಂಡ್ಸ್, ಈ ಒಂದು ಬಯೋಮೆಟ್ರಿಕ್ ಏನಿದೆ, ಯಾವುದೇ ಆಗಲಿ ಇದೆ ಅಂತಲ್ಲ, ಯಾವುದೇ ಒಂದು ಬಯೋಮೆಟ್ರಿಕ್ ಗೌರ್ಮೆಂಟಲ್ಲಿ ಅಪ್ರೂವಲ್ ಆಗಿದ್ದರೆ ಇಲ್ಲಿ ಹೇಳ್ತಿದ್ದೆ ನೋಡಿ ಫ್ರೆಂಡ್ಸ್, ಆಹಾರ ಇಲಾಖೆ ಅಪ್ಲಿಕೇಶನ್ ಬಳಕೆದಾರರ ಮಹತ್ವದ ಸೂಚನೆಗಳು. ಈ ಒಂದು ಬಯೋಮೆಟ್ರಿಕ್, ಯಾವುದೇ ಬಯೋಮೆಟ್ರಿಕ್ಕು ಗೌರ್ಮೆಂಟಲ್ಲಿ ಅಪ್ರೂವಲ್ ಆಗಿದ್ದರೆ ಅಂಥ ಒಂದು ಬಯೋಮೆಟ್ರಿಕನ್ನು ಅವರು ಯೂಸ್ ಮಾಡ್ಬೋದು. ಈಗ ಸೆಕ್ಯುಜನ್ PRO20 ಅನ್ನೋ ಒಂದು RD ಸರ್ವಿಸ್ ಬಯೋಮೆಟ್ರಿಕನ್ನು ಗೌರ್ಮೆಂಟಲ್ಲಿ ಅಪ್ರೂವಲ್ ಆಗಿದೆ. ಸೊ ಈ ಒಂದು ಬಯೋಮೆಟ್ರಿಕ್ ಮಾತ್ರ ನೀವು ಯೂಸ್ ಮಾಡ್ಬೋದು, ಬೇರೆ ಬಯೋಮೆಟ್ರಿಕ್ ಯೂಸ್ ಮಾಡಲಿಕ್ಕೆ ನಿಮಗೆ ಸಮಸ್ಯೆ ಬರುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡ್ತಿರ್ಬೋದು, ಈ ಒಂದು ಬಯೋಮೆಟ್ರಿಕನ್ನು ನೀವು ಯೂಸ್ ಮಾಡ್ಬೋದು. ಓಕೆ, ಈಗ ಒಂದೇ ಕ್ವಶನ್ ಸಾಲ್ವ್ ಆಯ್ತು ನಿಮಗೆ, ಯಾವ ಟೈಪ್ ಬಯೋಮೆಟ್ರಿಕ್ ಯೂಸ್ ಮಾಡಬೇಕಂತ. ಇದನ್ನು ಹೇಗೆ ಇನ್ಸ್ಟಾಲ್ ಮಾಡಬೇಕು, ಸೆಕ್ಯುಜನ್ ಬಯೋಮೆಟ್ರಿಕ್ ಇನ್ಸ್ಟಾಲ್ ಹೇಗೆ ಮಾಡಬೇಕು ಅಂತಂದರೆ, ಇಲ್ಲಿ ನಿಮಗೆ ಇದು ಓಪನ್ ಮಾಡಿದಾಗ ಇಲ್ಲಿ ಹಿಯರ್ ಅಂತ ಒಂದು ಬ್ಲೂ ಕಲರಲ್ಲಿ ಕಾಣ್ತಾ ಇದೆಯಲ್ಲ, ಈ ಬ್ಲೂ ಕಲರ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಒಂದು ಅಪ್ಲಿಕೇಶನ್ನು ಡೌನ್ಲೋಡ್ ಆಗುತ್ತೆ ಫ್ರೆಂಡ್ಸ್. ಈಗ ಈ ಅಪ್ಲಿಕೇಶನ್ನು ಸಿಗ್ತಾ ಇಲ್ಲ ಅಂದರೆ ನನಗೆ ವಾಟ್ಸಪ್ ಕಮೆಂಟ್ ಮಾಡಿ ಫ್ರೆಂಡ್ಸ್, ನಾನು ನಿಮಗೆ ವಾಟ್ಸಪ್ ಮಾಡ್ತೀನಿ. ಈ ಒಂದು ನಿಮಗೆ ಇಲ್ಲಿ ಕೊಡ್ತೀನಿ ನೋಡಿ. ಸೊ ಇಲ್ಲಿ ಒಂದು ಸೆಕ್ಯುಜನ್ ಬಯೋಮೆಟ್ರಿಕ್ ಇದೆ ಫ್ರೆಂಡ್ಸ್, ನಾನು ನಿಮಗೆ ಬೇಕಿದ್ರೆ ಈ ಒಂದು ಸೆಕ್ಯುಜನ್ ಬಯೋಮೆಟ್ರಿಕ್ ವಾಟ್ಸಪ್ ಮಾಡೋ ಅಂದರೆ ಕೂಡ ಮಾಡ್ತೀನಿ. ನಿಮಗೆ ಸೆಕ್ಯುಜನ್ ಬಯೋಮೆಟ್ರಿಕ್ ಬೇಕಾದರೆ ನನಗೊಂದು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ನಿಮಗೆ ನಾನು ವಾಟ್ಸಪ್ಪಲ್ಲಿ ಆ ಸೆಕ್ಯುಜನ್ ಬಯೋಮೆಟ್ರಿಕ್ ಮಾಡಿದೆ, ಅದನ್ನು ನೀವು ಇನ್ಸ್ಟಾಲ್ ಮಾಡಿ ಅದ್ರ ಥ್ರೂ ನೀವು ಇಲ್ಲಿ ಇದನ್ನು ಮಾಡ್ಬೋದು ಫ್ರೆಂಡ್ಸ್. ಇಲ್ಲಿದೆ ನೋಡಿ, ಸೆಕ್ಯುಜನ್ RD ಸರ್ವಿಸ್ ವರ್ಷನ್ 1.00. ಈ ಒಂದು ವರ್ಷನ್ನು ನೀವು ಇನ್ಸ್ಟಾಲೇಷನ್ ಮಾಡಲೇಬೇಕು. ಆ ಇನ್ಸ್ಟಾಲೇಷನ್ ಕೂಡ ಭಾಳ ಸ್ಟೆಪ್ ಈಸಿ ಇದೆ, ಅದ್ರ ಬಗ್ಗೆ ಕೂಡ ನಾವು ಒಂದು ವಿಡಿಯೋ ಮಾಡಿದ್ದೀವಿ ನೋಡಿ, ಇಲ್ಲಿದೆಯಲ್ಲ ಸೆಕ್ಯುಜನ್ ಬಯೋಮೆಟ್ರಿಕ್ ಹೇಗೆ ಇನ್ಸ್ಟಾಲೇಷನ್ ಮಾಡಬೇಕು ಅಂತ. ಸೊ ಆ ವಿಡಿಯೋ ನೋಡಿ ನೀವು ಇನ್ಸ್ಟಾಲೇಷನ್ ಕೂಡ ಮಾಡ್ಬೋದು. ಇದು ನಿಮಗೆ ಎರಡನೇ ಕ್ವಶನ್ಗೆ ಆನ್ಸರ್ ಕೊಟ್ಟಿದ್ದೀನಿ. ಇದನ್ನು ಇನ್ಸ್ಟಾಲೇಷನ್ ಆದಮೇಲೆ ಆಟೋಮೆಟಿಕ್ಕಾಗಿ ಅದು ಸ್ವಲ್ಪ ಸಮಸ್ಯೆ ಬರುತ್ತೆ ಸ್ಟಾರ್ಟಿಂಗು. ನೀವು ಅಲ್ಲಿ ಬಯೋಮೆಟ್ರಿಕಲ್ಲಿ ಲೈಟ್ ಬಂದಾಗ ನೀವು ಅದ್ರ ಮೇಲೆ ತಂಬನ್ನು ಇಡ್ಬೋದು. ಇದು ಎರಡನೇದು. ಅದಾದಮೇಲೆ ಮೂರನೇದು, ಇಲ್ಲಿ ಅವರು ಕೇಳ್ತಾ ಇದ್ರು APL BPL AAY ರೇಷನ್ ಕಾರ್ಡು ಆ ಥರ ಈ ಥರ ಅಂತ. ನೋಡಿ ಫ್ರೆಂಡ್ಸ್, ಸದ್ಯಕ್ಕೆ PHH ಮತ್ತು NPHH ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಲಿಕ್ಕೆ ಕೊಟ್ಟಿದ್ದಾರೆ. PHH ಇಟ್ ಮೀನ್ಸ್ ದ್ಯಾಟ್ APL ಆ್ಯಂಡ್ BPL ಎರಡು ಒಂದೇ. PHH ಮತ್ತು NPHH ಅಂದರೆ ಎರಡು ಒಂದೇ. PHH ಅಂದರೆ ಆದ್ಯತೆ ಕುಟುಂಬ, ಅಂದರೆ ಅವರ ಒಂದು ವಾರ್ಷಿಕ ಆದಾಯ ಆಗಲಿ, ಅವರ ಒಂದು ಎಲಿಜಿಬಿಲಿಟಿ ಇರುತ್ತೆ, ಆ ಒಂದು ಎಲಿಜಿಬಿಲಿಟಿ ನೋಡ್ಕೊಂಡು ಅವರು ಆ ಒಂದು ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡ್ಬೋದು ಫ್ರೆಂಡ್ಸ್. ಅದಾದಮೇಲೆ NPHH ಅಂದರೆ ನಾನ್ ಅಂದರೆ ಆದ್ಯತೆ ಇದೆ ಮತ್ತು ಆದ್ಯತೆ ಇದೆಯಲ್ಲ, NPHS ಅಂತ ಮಾಡಬೇಕು ಫ್ರೆಂಡ್ಸ್, ಅಂದರೆ ಆದ್ಯತೆ ಇಲ್ಲದ ಅಂತ. ನಾನ್ PHH ಅಂದರೆ ಆದ್ಯತೆ ಇಲ್ಲದ ಅಂತ ಒಂದು ರೇಷನ್ ಕಾರ್ಡನ್ನು ನೀವು ಇಲ್ಲಿ ಮಾಡ್ಬೋದು ಫ್ರೆಂಡ್ಸ್. ಈಗ ಆದ್ಯತೆ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಟರ್ಮ್ಸ್ ಬರುತ್ತೆ ಒಂದಿಷ್ಟು. ನೀವು ಒಂದು ಆದ್ಯತೆ ಕುಟುಂಬಕ್ಕೆ ನೀವು ಅರ್ಜಿ ಹಾಕಬೇಕಾದ್ರೆ ನಿಮಗೆ ಇಲ್ಲಿ ನೋಡ್ತಿರ್ಬೋದು
ಹೌದು ಇಲ್ಲ ಅಂತ ಕಂಡೀಷನ್ ಬರ್ತಾಯಿದೆ. ಇನ್ನು ಕರೆಕ್ಟಾಗಿ ನೀವು ನೋಡ್ಕೊಂಡು ಇದನ್ನು ಕಂಡೀಷನ್ಗೆ ಅಪ್ಲೈ ಮಾಡಲೇಬೇಕು ಫ್ರೆಂಡ್ಸ್. ಒಂದೇದು ಏನು ಹೇಳ್ತದೆ, ವೇತನ ಅಂದರೆ ನೀವೇನಾದರೂ ಸರ್ಕಾರಿ ನೌಕರರಾಗಿದ್ದರೆ, ಸರ್ಕಾರದಿಂದ ಏನಾದರೂ ನೌಕರಿ ಮಾಡ್ತಾ ಇದ್ದರೆ ಅಂಥವರು ಈ ಒಂದು ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡೋಕ್ಕಾಗಲ್ಲ. ಆದಾಯ ಮತ್ತು ಯಾವುದೇ ತೆರಿಗೆಯನ್ನು ನೀವು ಕಟ್ತಾ ಇದ್ದರೆ ಅಂಥ ಒಂದು ಕುಟುಂಬದವರು ಈ ಅಪ್ಲಿಕೇಶನ್ ಹಾಕಲಿಕ್ಕೆ ಬರಲ್ಲ. ಎರಡನೇದು, ಗ್ರಾಮೀಣ ಪ್ರದೇಶದಲ್ಲಿ ನಿಮಗೇನಾದರೂ 3 ಹೆಕ್ಟರ್ ಅಂದರೆ 3 ಹೆಕ್ಟರ್ ಅಂದರೆ 7.5 ಎಕರೆ, 1 ಹೆಕ್ಟರ್ ಅಂದರೆ 2.5 ಎಕರೆ, 3 ಹೆಕ್ಟರ್ ಒಣಭೂಮಿ ಇದ್ದು ಮತ್ತು ನೀರಾವರಿ ಭೂಮಿ ಇದ್ದರೂ ಕೂಡ ಅಂಥ ಒಂದು ಕುಟುಂಬಗಳು ಹೊರತುಪಡಿಸಿ, ಅಂದರೆ ಅಷ್ಟು ಅಲ್ಲದೆ 1000 ಚದರ ಅಡಿಗಿಂತ ಹೆಚ್ಚು ವಿಸ್ತೀರ್ಣ ಏನಾದರೂ ಮನೆ ಇದ್ದರೆ ಅಂಥವರು ಈ ಒಂದು ಕುಟುಂಬಕ್ಕೆ ಅರ್ಜಿ ಹಾಕಲಿಕ್ಕೆ ಬರಲ್ಲ ಫ್ರೆಂಡ್ಸ್. ಇದು ನೋ ಅಂತಲೇ ಇದೆ. ಈಗ ಎಸ್ ಮಾಡಿದರೆ ನಿಮಗೆ ಆಪ್ಷನ್ನೇ ಬರಲ್ಲ. ಇವೆಲ್ಲನೂ ಇದ್ದರೆ ನಿಮಗೆ ಮುಂದೆ ಹಾಕಲಿಕ್ಕೆ ಆಪ್ಷನ್ನೇ ಬರಲ್ಲ, ಅದು ರಿಜೆಕ್ಟ್ ಆಗಿಬಿಡುತ್ತೆ ಫ್ರೆಂಡ್ಸ್. ಸೊ ಇವೆಲ್ಲ ನೀವು ನೋಡ್ಕೊಂಡು ನೀವು ಎಲಿಜಿಬಿಲಿಟಿ ಇದ್ದರೆ ಮಾತ್ರ ಈ ಅಪ್ಲಿಕೇಶನ್ನ ಹಾಕಿ, ಇಲ್ಲಾಂದರೆ ಹಾಕಲಿಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್. ಅದಾದಮೇಲೆ ಇಲ್ಲಿ ಇನ್ನೊಂದಿದೆ, ಕುಟುಂಬದ ವಾರ್ಷಿಕ ಆದಾಯ ಅಂದರೆ ನಿಮ್ಮ ಸಂಪೂರ್ಣ ಕುಟುಂಬದ ವಾರ್ಷಿಕ ಆದಾಯ, ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ ನೀವು ಇಲ್ಲಿ ಕೊಡಬೇಕಾಗ್ತದೆ. ನೀವು 1,20,000ಕ್ಕಿಂತ ಹೆಚ್ಚಿದ್ರೆ ಈ ಒಂದು ರೇಷನ್ ಕಾರ್ಡ್ ಕೂಡ ರಿಜೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ನಿಮಗೆ ಟ್ರ್ಯಾಕ್ಟ್ರು, ಮ್ಯಾಕ್ಸಿ ಕ್ಯಾಬು, ಟ್ಯಾಕ್ಸಿ ಮತ್ತು ಏನಾದರೂ ವಾಹನಗಳು ಇತ್ತು ಅಂದರೆ ಅಂಥವು ಕೂಡ ಅಂದರೆ 4 ಚಕ್ರದ ವಾಹನಗಳು ಇದ್ದರೆ ಅಂಥವ್ರು ಕೂಡ ಈ ಒಂದು ರೇಷನ್ ಕಾರ್ಡ್ ಹಾಕಲಿಕ್ಕೆ ನಿಮಗೆ ಆಪ್ಷನ್ ಬರಲ್ಲ ಫ್ರೆಂಡ್ಸ್. ಸೊ ಈ ಥರ ನಿಮಗೆ ಒಂದು ರೇಷನ್ ಕಾರ್ಡ್ ಹಾಕಿ, ನಿಮ್ಮ ಆಧಾರ್ ಕಾರ್ಡ್ ಹಾಕಿ, ಅದಾದಮೇಲೆ ನಿಮ್ಮ ಫೋನ್ ನಂಬರ್ ಹಾಕಿ, ಈ ಥರ ನೀವು ಮುಂದೆ ಹೋದಾಗ ನೆಕ್ಸ್ಟ್ ಬರೋದು ಬಯೋಮೆಟ್ರಿಕ್. ಹೌದು ಫ್ರೆಂಡ್ಸ್, ಇಲ್ಲಿ ಬಯೋಮೆಟ್ರಿಕ್ ಕಂಪಲ್ಸರಿ ಬೇಕಾಗ್ತದೆ. ಯಾವುದೇ OTP ಇಲ್ಲದೇ ನೀವು ಇದನ್ನು ಮಾಡಲಿಕ್ಕೆ ಆಗಲ್ಲ. ನೀವು ಮೊದಲೇ ತಿಳಿಸಿರುವ ಹಾಗೆ ಸೆಕ್ಯುಜನ್ ಬಯೋಮೆಟ್ರಿಕನ್ನು ನೀವು ಇನ್ಸ್ಟಾಲೇಷನ್ ಮಾಡಿ ಅದನ್ನು ನೀವು ನಿಮ್ಮ PC, ಕಂಪ್ಯೂಟರ್, ಲ್ಯಾಪ್ಟಾಪ್ಗೆ ನೀವು ಕನೆಕ್ಟ್ ಮಾಡಿ ಅಲ್ಲಿಂದನೇ ಕ್ಯಾಪ್ಚಾ ಕೊಡಬೇಕಾಗತ್ತೆ. ಆವಾಗ ಅವರ ಆಧಾರ್ ಕಾರ್ಡಿಗೆ ಲಿಂಕ್ ಇರುವಂಥ ಡೀಟೇಲ್ಸ್ ಎಲ್ಲ ಇಲ್ಲಿ ಬರುತ್ತೆ ಫ್ರೆಂಡ್ಸ್. ಸೊ ಈ ಥರ ನೀವು ಮಾಡಲೇಬೇಕು. ಈ ಥರ ಮಾಡಿದ್ರೆ ಮಾತ್ರ ಅದು ಮುಂದಿನ ಸ್ಟೆಪ್ಪಿಗೆ ಹೋಗುತ್ತೆ ಫ್ರೆಂಡ್ಸ್. ಎಸ್ ಫ್ರೆಂಡ್ಸ್, ಇದು PHH ಏನು ರೇಷನ್ ಕಾರ್ಡ್ ಇರುತ್ತೆ, PHH ರೇಷನ್ ಕಾರ್ಡ್ ಅವರಿಗೆ ಬಯೋಮೆಟ್ರಿಕ್ ಕಂಪಲ್ಸರಿ ಅಂತ ನಾನು ಹೇಳಿದೆ. ಈಗ NPHH ಅಂದ್ರೇನು? ಅವರಿಗೆ ಬಯೋಮೆಟ್ರಿಕ್ ಬೇಕಾ ಬೇಡ? ಹೌದು ಫ್ರೆಂಡ್ಸ್, ಅವರಿಗೆ ಬಯೋಮೆಟ್ರಿಕ್ ಬೇಕಾಗಿಲ್ಲ. ನೀವು ಆದ್ಯತೆ ಕುಟುಂಬದವರಿಗೆ ಮತ್ತು ಆದ್ಯತೆ ರೇತರ ಕುಟುಂಬದವರಿಗೆ NPHH ಅವರಿಗೆ ರೇಷನ್ ಕಾರ್ಡ್ ಹಾಕೋದವರಿಗೆ ಬಯೋಮೆಟ್ರಿಕ್ ಬೇಕಾಗಲ್ಲ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು, ನಾನು ಆದ್ಯತೆ ಕುಟುಂಬ ಸೆಲೆಕ್ಟ್ ಮಾಡಿ ತೋರಿಸಿದೆ. ಈಗ ಆದ್ಯತೆ ರೈತ ಕುಟುಂಬದಾಗೆ ನಾನು ಸೆಲೆಕ್ಟ್ ಮಾಡಿ ತೋರಿಸ್ತಾ ಇದ್ದೀನಿ. ಅಲ್ಲಿ ರೇಷನ್ ಕಾರ್ಡು, ಆಧಾರ್ ಕಾರ್ಡು, ಫೋನ್ ನಂಬರ್ ಹಾಕಿ ನೆಕ್ಸ್ಟು ನಾನು ಈ ಒಂದು ಅಗ್ರಿ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಅಂತ ಹೋದಾಗ, ಮುಂದೆ ಅಂತ ಹೋದಾಗ ಇಲ್ಲಿ 2 ಆಪ್ಷನ್ ಬಂದಿದೆ ನೋಡಿ, ಕೈ ಬೆಳಚ ಮಾಪನ ಮತ್ತು OTP. ಎರಡೂ ಥರ ನೀವು ಇಲ್ಲಿ ಆಪ್ಷನ್ ಕೊಡ್ಬೋದು ಫ್ರೆಂಡ್ಸ್. ಸೊ OTP ಕೊಟ್ಟಾಗ ನಿಮಗೆ ಆ ಒಂದು ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂಥ ಮೊಬೈಲ್ ನಂಬರ್ಗೆ OTP ಹೋಗುತ್ತೆ. ಸೊ ಆ OTPನಲ್ಲಿ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ ಫ್ರೆಂಡ್ಸ್. ಸೊ ಈ ಥರ ಆ ಮೊಬೈಲ್ ನಂಬರ್ಗೆ OTP ಬಂದಾದಮೇಲೆ OTP ಹಾಕಿ ಇಲ್ಲಿ ಕಾಣಿಸುವಂಥ ಕ್ಯಾಪ್ಚಾ ಹಾಕಿ ಮುಂದೆ ಅಂತ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಆ ಒಂದು ಡೀಟೇಲ್ಸ್ ಎಲ್ಲ ನಿಮಗೆ ಓಪನ್ ಆಗುತ್ತೆ ಫ್ರೆಂಡ್ಸ್. ಆ ಥರ ನೀವು ಡೀಟೇಲ್ಸ್ ಎಲ್ಲ ಹಾಕಬೇಕಾಗತ್ತೆ. ಈಗ ನೋಡಿ, ನಾನು ಒಂದು OTPನ ಹಾಕಿ ತೋರಿಸ್ತೀನಿ ಬೇಕಿದ್ರೆ ನಿಮಗೆ. ಈಗ OTP ಬಂದಿದೆ, ಆ OTPನ ನಿಮಗೆ ಹಾಕ್ತೀನಿ ನೋಡಿ ಈಗ. ಸೊ ಈ ಥರ ಹಾಕಿ ನೀವು ಮುಂದೆ ಅಂತ ಹೋಗಿ ಕೊಟ್ಟಾಗ ಈಗ ಅದು ಡೀಟೇಲ್ಸ್ ಎಲ್ಲ ತೊಗೊಳುತ್ತೆ ಫ್ರೆಂಡ್ಸ್. ಇದು ನೋಡಿ ಬಂತಲ್ಲ. ಸೊ ಈ ಥರ ಡೀಟೇಲ್ಸ್ ಎಲ್ಲ ತೊಗೊಳುತ್ತೆ. ಈ ಡೀಟೇಲ್ಸನ್ನು ನಾವು ಎಂಟ್ರಿ ಮಾಡಬೇಕಾಗತ್ತೆ. ನಾವು ಉಳಿಸಿ, ಇಲ್ಲಿ ಸೇವೆ ಅಂತ ಇರುತ್ತೆ, ಸೇರಿಸಿ ಅಂತ ಇದೆಯಲ್ಲ, ಸೇರಿಸಿ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಒಂದು ಆಲ್ರೆಡಿ ನಂದು ಬೇರೆ ರೇಷನ್ ಕಾರ್ಡಿಗೆ ಲಿಂಕ್ ಇರೋದ್ರಿಂದ ನಾನು ನಿಮಗೆ ಕಂಪ್ಲೀಟಾಗಿ ಮಾಡೋಕ್ಕಾಗ್ತಾ ಇಲ್ಲ. ಬರ್ತಾಯಿದೆ ನೋಡಿ, ಈ ಆಧಾರ್ ಸಂಖ್ಯೆ ಈಗಲೇ ಒಂದು ರೇಷನ್ ಕಾರ್ಡ್ಗೆ ಲಿಂಕ್ ಇರೋದ್ರಿಂದ ದಯವಿಟ್ಟು ಈ ಸಕಾಲ ಅರ್ಜಿಯನ್ನು ಸಲ್ಲಿಸ್ಬೋದಾ ಅಂತ ಇನ್ನೊಂದು ಕೇಳ್ತಾ ಇದೆ. ಸೊ ನನಗೆ ಈಗ ನನ್ನ ಹತ್ರ ಯಾವುದೂ ಇಲ್ಲದೇ ಇರೋ ಕಾರಣ, ಹೊಸ ಅರ್ಜಿ ಇಲ್ಲದೇ ಕಾರಣ ಬರ್ತಾ ಇದೆ. ನೀವು ಹೊಸ ಅರ್ಜಿ ಇದ್ದರೆ ಇಲ್ಲಿ ಸೇರಿಸಿ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ಅದೇ ಥರನೇ ನಿಮಗೆ ಆಲ್ರೆಡಿ ಈ ವಿಡಿಯೋದಲ್ಲಿ ಹೇಳಿದ್ದೀನಿ ನೋಡಿ, ಹೆಂಗೆ ಮೆಂಬರ್ನ ಸೇರಿಸಬೇಕು ಅಂತ. ಆ ಥರ ಸೇರಿಸಿದ ಮೇಲೆ ಲಾಸ್ಟಿಗೆ ಸಬ್ಮಿಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಕಂಪ್ಲೀಟಾಗಿ ಒಂದು ರೇಷನ್ ಕಾರ್ಡ್ ಅಪ್ಲಿಕೇಶನ್ ಜನರೇಟ್ ಆಗುತ್ತೆ ಫ್ರೆಂಡ್ಸ್. ಆ ಥರ ನೀವು NPHH ಕೂಡ ನೀವು ರೇಷನ್ ಕಾರ್ಡನ್ನು ಹಾಕ್ಬೋದು. ಸೊ ಈ ಥರ ಒಂದು ಕ್ವಶನ್ಸ್ಗಳು ನಾನು ಕೇಳ್ತಾ ಇದ್ರು, ಅವರಿಗೆ ಈ ಒಂದು ಸಾಲ್ವ್ ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.